ಮಲೆನಾಡಿನಲ್ಲಿ ಬಿಡುವು ಕೊಡದೆ ಸುರಿತಾ ಇರೋದು ಮಳೆ. ಶೃಂಗೇರಿಯಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣ ಮಾಡಿರೋದು ವರ್ಣ. ಕ್ಷಣಕ್ಕೂ ತುಂಗಾ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆನೇ ಆಗ್ತಾ ಇದೆ. ಗಾಂಧಿ ಮೈದಾನ ಸಂಪೂರ್ಣವಾಗಿ ಜಲಾವೃತವಾಗಿ ಹೋಗ್ಬಿಟ್ಟಿದೆ. ಕಟ್ಟೆಬಾಗಿಲು ತಲುಪಿರೋದು ನೀರು. ಶೃಂಗೇರಿ ಕಿರು ಭೋಜನಾಲಯದಲ್ಲಿ ತುಂಬಿದೆ ತುಂಗೆಯ ನೀರು. ಕೆವಿಆರ್ ರಸ್ತೆ, ಕುರುಬರಕೆರೆ ಜಲಾವೃತವಾಗಿದೆ. ವಾಹನ ಸಂಚಾರ ಅಸ್ತವ್ಯಸ್ತ ಆಗಿದೆ. ಕೊಪ್ಪ, ಶೃಂಗೇರಿ, ಎನ್ನಾರ್ಪುರ, ಕಳಸ, ಮೂಡಿಗೆರೆ ಈ ಭಾಗಗಳಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇರೋದು. ಅದರಲ್ಲೂ ಶೃಂಗೇರಿಯಲ್ಲಂತೂ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಕೆಲವು ಪ್ರದೇಶಗಳು ಜಲಾವೃತವಾಗಿರುವಂಥದ್ದು ದೃಶ್ಯದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಯಾವ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಸೊ ಈ ಪ್ಲೇಸಸ್ಸಲ್ಲೆಲ್ಲ ನಾವು ಓಡಾಡಿರ್ತೀವಿ, ಇದು ಹೀಗಾಗ್ಬಿಟ್ಟಿದ್ಯಾ ಅಂತ ಅನ್ಸಕ್ಕೆ ಶುರು ಆಗಿದೆ. KVR ರಸ್ತೆ, ಆಮೇಲೆ ಕುರುಬರಕೆರೆ ಎಲ್ಲ ಜಲಾವೃತವಾಗಿ ಹೋಗಿರೋದು. ಮಲೆನಾಡಿನಲ್ಲಿ ಬಿಡುವು ಕೊಡದೇನೆ ಒಂದು ವಾರದಿಂದ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮಳೆ ಸುರಿತಾನೇ ಇದೆ. ಆ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದು.